ನಿಮಗೆಲ್ಲ ಗೊತ್ತದೆ ದಾನದಾಸೋಹಿ ಗುಡ್ಡಾಪುರ ದಾನಮ್ಮ ತಾಯಿ ಎಂಥ ಮಹಾತ್ಮಳಾಗಿ ಹೋಗ್ತಾಳೆ ನಿಮಗೆಲ್ಲ ಗೊತ್ತದೆ. ಉಮ್ರಾಣಿ ಒಳಗೆ ಹುಟ್ಟಿರ್ತಕ್ಕಂಥ ಲಿಂಗಮ್ಮಳಾಗಿ ಬಂದಿರತಕ್ಕಂಥವಳು ಲಿಂಗಮ್ಮಳಾಗಿ ಬಂದು ದಾನ ಧರ್ಮ ದಾಸೋಹಗಳನ್ನು ಮಾಡುವಂಥ ಲೀಲೆಗಳನ್ನು ನೋಡಿ ಬಸವಣ್ಣ ಇವತ್ತಿನ ದಿನ ಲಿಂಗಮ್ಮ ಅಲ್ಲ ದಾನ ದಾಸೋಹಿ ದಾನಮ್ಮ 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 ಅಂತ ತಿಳ್ಕೊಂಡು ಹೆಸರುವಾಸಿಯಾಗಿರ್ತಕ್ಕಂಥ ದಾನಮ್ಮಳಿಗೆ ಪ್ರಶ್ನೆ ಕಾಡ್ತದೆ. ಅಕ್ಕ ವೈರಾಗ್ಯನಿಧಿ ಮಹಾದೇವಿ ತಾಯಿ, ನಿನ್ನ ಹಾಗೆ ನಾನೂ ಸಹಿತ ವೈರಾಗ್ಯವನ್ನು ತಾಳಬೇಕು, ನಿನ್ನ ಹಾಗೆ ವಚನಗಳನ್ನು ಬರೀಬೇಕು ಅಂತ ತಿಳ್ಕೊಂಡು ಕೇಳಿಕೊಂಡಾಗ ವೈರಾಗ್ಯನಿಧಿ ಅಕ್ಕ ಮಹಾದೇವಿ ಹೇಳ್ತಾಳೆ, ಇಲ್ಲಮ್ಮ ನಿನ್ನ ಕಾಯಕ ದಾನ ಧರ್ಮ ದಾಸೋಹಗಳನ್ನು ಮಾಡುವುದಾಗಿದೆ, ಅದಕ್ಕೋಸ್ಕರವಾಗಿ ನೀನು ಮದುವೆಯನ್ನು ಆಗಲೇಬೇಕು ಅಂತ ತಿಳ್ಕೊಂಡು ಕಟ್ಟಪ್ಪಣೆ ಹಾಕಿದಾಗ ಅವಾಗ ದಾನಮ್ಮ ತಾಯಿ ಅಂತಾಳೆ, ನನ್ನ ಮದುವೆ ಆಗಬೇಕಾಗಿತ್ತು ಅಂತಂದರೆ ನನ್ನ ಜೊತೆಗೆ 555 ಸಾಮೂಹಿಕ ವಿವಾಹಗಳಾಗಬೇಕು, ಬಡ ಮಕ್ಕಳ ಮದುವೆ ಆಗೋದ್ರ ಜೊತೆಗೆ ನೀವೆಲ್ಲ ಬಂದು ಆಶೀರ್ವಾದ ಮಾಡಿದಾಗ ಮಾತ್ರ ನಾನು ಮದುವೆ ಹಾಕಿನಿ ಅಂತ ತಿಳ್ಕೊಂಡು ಬಸವಾದಿ ಶಿವಶರಣ ಅಪ್ಪಣೆಯನ್ನು ಪಡ್ಕೊಂಡು ಮದುವೆ ಆಗ್ತಾಳೆ ಮಹಾತಾಯಿ. ಮದುವೆ ಆದ ಮೇಲೆ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅಂತ ತಿಳ್ಕೊಂಡು ಸಂಚಾರವನ್ನು ಮಾಡ್ತಾ ಬಂದಿರತಕ್ಕಂಥ ದಾನಮ್ಮ ಮತ್ತು ಸೋಮನಾಥರು ಮಾರ್ಗ ಮಧ್ಯದೊಳಗೆ ಒಬ್ಬ ಹೆಣ್ಮಗಳು ಅತ್ತಿ ಮತ್ತು ಸೊಸೆಯ ನಡುವೆ ಜಗಳ ನಡೆದಿರ್ತದೆ. ಅತ್ತಿ ಹೊಡೆದು ಸೊಸೆಯನ್ನು ಹೊರಗೆ ಹಾಕಿದ ತಕ್ಷಣದೊಳಗೆ ಸೊಸೆ ನೇರವಾಗಿ ಬಂದು ದಾನಮ್ಮ ತಾಯಿಯ ಪಾದದ ಮೇಲೆ ಬೀಳುತ್ತಾಳೆ. ಯಾಕೋ ಏನು ಆಯ್ತು ಅಂತ ತಿಳ್ಕೊಂಡು ಕೇಳ್ಕೊಂಡಾಗ ಹೆಣ್ಮಗಳು ಹೇಳ್ತಾಳೆ, ಯವ ಏನಂತ ಹೇಳಿ ಮದುವೆ ಆದ ಮೇಲೆ ಹೆಣ್ಣತನಕ್ಕೆ ತಾಯ್ತನ ಅನ್ನುವಂಥದ್ದು ಆಗದೆ ಹೋತು ಅಂತಂದರೆ ಸಮಾಜ ಹಂಗೆ ಹಿಂಗೆ ಮಾತಾಡ್ತದ. ಅತ್ತಿ ಹೆಣ್ಣಿನ ಜನ್ಮಕ್ಕೆ ಬಂದಿಯಾ ಅಂತಂದ್ಮೇಲೆ ತಾಯ್ತನ ಇಲ್ಲ ಅಂತಂದ ಮೇಲೆ ಬಂಜೆ ಅಂತ ತಿಳ್ಕೊಂಡು ಹೊಡೆದು ಹೊರಗೆ ಹಾಕಕತ್ತಾಳ ಅಂತ ದಾನಮ್ಮ ತಾಯಿ ಮುಂದೆ ಹೆಣ್ಮಗಳು ಕೇಳ್ಕೊಂಡಾಗ ದಾನಮ್ಮ ತಾಯಿ ಹೇಳ್ತಾಳೆ, ಎದಕ್ಕೆ ದಾನಮ್ಮ ತಾಯಿಗೆ ದಾನ ದಾಸು ಅಂತ ಹೆಸರುವಾಸಿ ಆಗ್ಯಾಳ ಅಂತಂದ್ರೆ ದಾನಮ್ಮ ಕೇಳ್ಕೊಳ್ತಾಳ ಏನಂತ, ಹೇ ಶ್ರೀಶೈಲ ಮಲ್ಲಯ್ಯ ವೀರಭದ್ರದೇವ, ನೀ ಏನಾದರೂ ನನಗೆ ಒಂದು ಸಂತಾನವನ್ನು ಕೊಟ್ಟದ್ದ ಕರೆ ಆಗಿತ್ತು ಅಂತಂದರೆ ಆ ಸಂತಾನ ನನಗೆ ಬೇಡ, ಇದ್ದ ಈ ಹೆಣ್ಮಗಳಿಗೆ ಆ ಸಂತಾನವನ್ನು ಕೊಡುವಂತ ಇದ್ದ ತನ್ನ ದಾನವನ್ನು ಸಂತಾನವನ್ನು ಆ ಹೆಣ್ಮಗಳ ದಾರಿ ಇರತಕ್ಕಂಥ ಮಹಾತಾಯಿ. ಹಾಗಾಗಿ ಆ ಮಹಾತಾಯಿಗೆ ದಾನದಾಸೋಹಿ ಅಂತ ಹೆಸರುವಾಸಿಯಾಗಿದ್ದಾಳೆ. ಅಂತಂಥ ಮಹಾತ್ಮರು ನಡೆದಾಡಿರುವಂಥ ಪವಿತ್ರ ಭೂಮಿ ಈ ಬಸವ ಕಲ್ಯಾಣ ಅಂತ ತಿಳ್ಕೊಂಡು ಷಣ್ಮುಖ ಶಿವಯೋಗಿಗಳು ಎಲ್ಲರನ್ನ ನಾಮಸ್ಮರಣೆಯನ್ನು ಮಾಡಿಕೊಂಡು ಅಲ್ಲಿಂದ ಶ್ರೀಶೈಲದ ಕಡೆ ಪಾದಯಾತ್ರೆ ಬಳಸ್ತಾರೆ. ಲಕ್ಷ ಕೊಡ್ಬೇಕವ, ಯಾವಾಗ ಶ್ರೀಶೈಲಕ್ಕೆ ಹೋಗಬೇಕು ಅಂತ ತಿಳ್ಕೊಂಡು ಆಂಧ್ರ ಪ್ರದೇಶದ ಗಡಿ ಒಳಗೆ ಅಲ್ಲಿ ಒಬ್ಬ ಹಳ್ಳಿ ಒಳಗೆ ಒಬ್ಬ ರೈತ ಜೋಳವನ್ನು ಬಿತ್ತಬೇಕು, ಜೋಳವನ್ನು ಬೆಳಿಬೇಕು ಅಂತ ತಿಳ್ಕೊಂಡು ಬಿತ್ತುವಂಥ ಸಂದರ್ಭದೊಳಗೆ ಬರಗಾಲದ ಪರಿಸ್ಥಿತಿ ಒಳಗೆ ಭಾಳ ಬಡತನ ಪರಿಸ್ಥಿತಿ. ಆ ಬಡತನದೊಳಗೆ ಇವ್ರ ಕಡೆ ಒಂದಿಷ್ಟು ಜೋಳವನ್ನು ಸಾಲವಾಗಿ ಕಡಾಗಿ ತೆಗೆದುಕೊಂಡು ಬಂದು ಇನ್ನೇನು ಜೋಳ ಬಿತ್ತಬೇಕು ಅಂತ ತಿಳ್ಕೊಂಡು ಆ ರೈತ ಎಲ್ಲ ಸಿದ್ಧತೆ ಮಾಡಿಕೊಂಡು ಎಲ್ಲ ಹೊಲವನ್ನು ಹರಿಗಿದ್ದ. ಇನ್ನೇನು ಆ ಎತ್ತುಗಳು ತೆಗೆದುಕೊಂಡು ಬಿತ್ತಬೇಕು ಅಂತ ತಿಳ್ಕೊಂಡು ಒಂದು ಕಡೆ ಜೋಳದೊಳಗೆ ಬುಟ್ಟಿಯೊಳಗೆ ಜೋಳ ಹಾಕಿ ಒಂದು ಕಡೆ ಇಟ್ಟು ಇನ್ನು ಮಧ್ಯಾಹ್ನ ಪ್ರಸಾದ ಮಾಡಿ ಆಮೇಲೆ ಬಿತ್ತಿದ್ರೆ ಆತು ಅಂತ ಆ ರೈತ ವಿಚಾರ ಮಾಡ್ಕೊಂಡು ಬಿತ್ತಬೇಕಂತ ತಿಳ್ಕೊಂಡು ಪ್ರಸಾದ ಮಾಡ್ಕೊತ ಕುಂತಾನೆ. ಸ್ವಲ್ಪ ಊಟ ಮಾಡಿ ಬರೋದು ಸ್ವಲ್ಪ ತಡ ಆತು. ಅದರೊಳಗೆ ಎತ್ತ ಬಿಚ್ಕೊಂಡು ಬಂದು ಆ ಬುಟ್ಟಿಯಾಗಿನ ಜೋಳ ಎಲ್ಲ ತಿಂದು ಬಿಟ್ಟಿತ್ತು. ಇಷ್ಟು ಮನಸ್ಸಿಗೆ ನೋವು ಆಗ್ತದ ರೈತನಿಗೆ. ಮೊದಲೇ ಪರಿಸ್ಥಿತಿ ಸರಿಯಿಲ್ಲ, ಮತ್ತೊಬ್ಬರ ಮನೆ ಒಳಗೆ ಕಡಾಯಿಸ್ಕೊಂಡು ಬಂದು ಜೋಳ ತಗೊಂಡು ಬಂದು ಇನ್ನೇನು ಬಿತ್ತಬೇಕನ್ನುವಂಥ ಪರಿಸ್ಥಿತಿ ಒಳಗೆ ಎತ್ತ ಬಂದು ಎಲ್ಲ ಜೋಳ ತಿಂದು ಬಿಡ್ತಲ್ಲ. ಪಾಪ ಬಸವ ಅದು ಎತ್ತ ತನ್ನ ಕಾಯಕವನ್ನು ತಾ ಮಾಡದ ಹಸದದ ತಿಂದದ. ಆ ಎತ್ತಿನ ಮೇಲೆ ಕೋಪಗೊಳ್ಳಲಿಲ್ಲ. ಎಂಥ ಪರಿಸ್ಥಿತಿ ಇದು ಭಗವಂತ, ನಿನ್ನ ಎಷ್ಟು ಪರೀಕ್ಷೆ ಓದಿತೀಯ ನನಗಂತ ತಿಳ್ಕೊಂಡು ಕಣ್ಣೀರು ಹಾಕ್ತಾ ರೈತ ಒಂದು ಗಿಡದ ಕೆಳಗಡೆ ಬಂದು ಅಳ್ಕೋತ ಕೂತಿದ್ದ. ಅದೇ ಸಂದರ್ಭಕ್ಕೆ ಷಣ್ಮುಖ ಶಿವಯೋಗಿಗಳು ಅದೇ ದಾರಿಗುಂಟ ಶ್ರೀಶೈಲಕ್ಕೆ ಹೊಂಟಿದ್ರು. ಹೋಗುವಾಗ ಆ ರೈತ ಅಳ್ಕೋತ ಕುಂತದ್ದನ್ನು ನೋಡಿ ಷಣ್ಮುಖ ಶಿವಯೋಗಿಗಳು ಹೋಗಿ ಕೇಳ್ತಾರೆ, ಯಾಕಪ್ಪ ಏನು ಕಣ್ಣೀರು ಹಾಕೋತ ಕೂತಿಯಲ್ಲ, ಏನಾಯ್ತು ಅಂತ ತಿಳ್ಕೊಂಡು. ಯಾರಾದರೂ ನೋಡಿರ್ಬೇಕಾದ್ರೆ ಸುಮ್ಮನೆ ನೀವು ದುಃಖ ಆದಾಗ ಕಣ್ಣೀರು ಹಾಕೋತ ಕುಂತಾಗ ಯಾರಾದರೂ ಒಬ್ರು ಬಂದು ಕೇಳಿದ್ರು ಅಂತಂದರೆ ದುಃಖ ಇಷ್ಟು ಒತ್ತರಿಸಿ ಬರ್ತದಲ್ಲಿ ನೋಡ್ಬೇಕ್ರಿ ಅವ್ರಿಗೆ. ಯಾಕ್ರವ ನೀವು ಮನ್ಯಾಗ ಏನಾದರೂ ಸೆಟ್ಕೊಂಡು ಕೂತು ಅಳ್ಕೋತ ಕೂತಾಗ ಬಂದು ಕೇಳ್ಬೇಕ್ರಿ ಆ ಕಡೆದ್ದು. ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಅಪ್ಪನ ಮೇಲೆ ಭಾಳ ಪ್ರೀತಿ ಇರ್ತಾವೆ, ಗಂಡು ಮಕ್ಕಳು ಯಾರ ಮೇಲೆವ ಅವನ ಮೇಲೆ ಭಾಳ ಪ್ರೀತಿ ಇರ್ತಾವೆ. ಹೆಣ್ಮಕ್ಳು ಏನಾದರೂ ಅಳ್ಕೋತ ಕೂತಾಗ ಅಪ್ಪ ಆ ಕಡೆದು ಬರ್ಬೇಕು, ಬಂದು ಕೇಳ್ಬೇಕು, ಯಾಕೆ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಸ್ವಲ್ಪ ಕಣ್ಣೀರು ಹೊಕ್ಕಿರ್ತಾವ. ಅಪ್ಪ ಕೇಳಬಾರ್ದು, ಕೇಳಿದ್ರೆ ಜೋರು ಒತ್ತರಿಸಿ ಬದುಕು ಬಂದು ಅಳ್ಕೋತ ಏನಂತೇಳಿ ನಮ್ಮವು ಬಡ್ದಾಳ ನಾನು ಚಾಲು ಆತು ನೋಡ್ರಿ. ಅಪ್ಪ ಅವಿಗೆ ಚಾಲು ಮಾಡ್ತಾನೆ. ಅಲ್ಲಿ ಈ ಕಡೆ ಹುಡುಗೋಗಿ ಏನಾದರೂ ಅಪ್ಪ ಬೇಯ್ಬೇಕಾ, ಇವ ಅವನ ಹಿಂದೆ ಬೆಣ್ಣು ಹತ್ತಾನ. ಈಗ ಆ ಮಗಿಗೆ ಏನ್ರ ಬೇಕಾಗಿತ್ತು ಅಂದ್ರೆ ಡೈರೆಕ್ಟ್ ಅಪ್ಪ ಕೇಳೋದಿಲ್ರಿ. ಅವು ಮೊದಲು ಅವನ ಸೆರಗ ಹಿಡ್ಕೊಂಡು ಬೆಣ್ಣು ಹತ್ತಾನ. ಯಾವ ನನಗೆ ಅದು ಬೇಕು ಇದು ಬೇಕು ಅವ್ಗೆ ಅಪ್ಲಿಕೇಶನ್ ಹಾಕಿದ ಮೇಲೆ ಅಪ್ಪಗೆ ಹೋಗಿ ಸ್ಯಾಂಕ್ಷನ್ ಮಾಡ್ತಾ. ಅಲ್ಲಿ ಮನ್ಯಾಗ ನಡೆದಿರ್ತಾನೆ ನೋಡ್ರಿ ಮನೆ ಜಗಳ. ಏನ್ರಿ ಅಪ್ಪ ಏನರ ಬೇಕಾಗಿತ್ತು ಅಂದ್ರೆ ಮಗಳಿಗೆ ಏನರ ಬೇಕಾಗಿತ್ತು ಅಂದ್ರೆ ಅಪ್ಪ
ಮಗಳು ಸೀದಾ ಹೋಗಿ ಅಪ್ಪನ ತೊಡೆ ಮೇಲೆ ಕೂತ್ಕೊಂಡು ಚಾಲೋಣ ಒಮ್ಮೆ ಶಾಂಕ್ಷನ್ ಅಯ್ಯೋ ಅಪ್ಪ ಅವ್ವ ಅಪ್ಪಗೆ ಬೈತಿರ್ತಾಳೆ. ಹಿಂಗೆ ಮಗಳು ಕೇಳಿದಂಗೆ ಕೊಟ್ಕೋತ ಹೊಂಟ್ರಿ ಅಂದ್ರೆ ಮುಗದ ಹೊತ್ತು ನೀವು ಹಾಳು ಮಾಡ್ತೀರಿ. ಚಾಲು ಆಕತ್ ನೋಡ್ರಿ ಇಬ್ಬರು ನೋಡಿ ಜಗಳ. ಮನ್ಯಾಗ ಜಗಳ ಆಗ್ಬೇಕಾದ್ರ ಕಾರಣ ಹಿಂಗೆ ಇವೆಲ್ಲ. ಅದಕ್ಕೆ ಷಣ್ಮುಖ ಶಿವಯೋಗಿಗಳು ಅಲ್ಲಿ ದಾರಿ ಒಳಗೆ ಹೋಗುವಾಗ ಆ ವ್ಯಕ್ತಿ ಅಳ್ಕೋತ ಕೂತಿದ್ರು ನೋಡಿ ಹೋಗಿ ಕೇಳ್ತಾನೆ, ಯಾಕ್ರಪ್ಪ ಹೆಂಗ್ಯಾಕೆ ಅಳ್ಕೋತ ಕೂತಿ ಏನಾಯ್ತು ಅಂತ ತಿಳ್ಕೊಂಡು ಕೇಳಿದಾಗ ದುಃಖ ಒತ್ತರಿಸಿ ಬಂದುಬಿಡ್ತದೆ. ಮಹಾತ್ಮರು ತಾವು ಜಂಗಮಾಮೂರ್ತಿಗಳು. ಜಂಗಮಾಮೂರ್ತಿ ಅಂದ್ರೆ ಸಾಕ್ಷಾತ್ ಶಿವನ ಅವತಾರಿಗಳು. ಯಪ್ಪ ಮತ್ತು ನಿಮ್ಮ ಮುಂದೆ ಹೇಳಲಾರ್ದ ಮತ್ತು ಇನ್ಯಾರ ಮುಂದೆ ಹೇಳಲಿ? ಭಗವಂತನ ಪರೀಕ್ಷೆ ಎಷ್ಟು ಐತಿ ಅಂತಂದ್ರೆ ನನ್ನ ಮೇಲೆ ಏನು ನಾನೇ ಒಬ್ಬನ ಕಾಣಕತ್ತೀನೋ ಏನೋ ಭಗವಂತನಿಗೆ. ತಿನ್ನಾಕ ಮನೆ ಒಳಗೆ ಒಂದಿಷ್ಟು ಜ್ವಾಳ ಇಲ್ಲ, ತಿನ್ನಾಕ ಮನೆ ಒಳಗೆ ಒಂದಿಷ್ಟು ಒಪ್ಪತ್ತಿರ ಊಟ ಸಹಿತ ಇಲ್ಲ. ಇಂಥ ಪರಿಸ್ಥಿತಿ ಒಳಗೆ ಒಂದಿಷ್ಟು ಜ್ವಾಳ ಬಿತ್ತಿ ಬೆಳಿಬೇಕು ಅಂತ ತಿಳ್ಕೊಂಡು ಮಗ್ಗಲ ಮನೆ ರೈತನ ಕಡೆ ಹೋಗಿ ಕಡಾ ತೆಗೆದುಕೊಂಡು ಬಂದು ಜ್ವಾಳ ಬಿತ್ತಬೇಕಂತ ತಿಳ್ಕೊಂಡು ವಿಚಾರ ಮಾಡಿ ಬುಟ್ಟಿ ಒಳಗೆ ಇಟ್ಟಿದ್ದೆ. ಬಸವ ಬಂದು ಹೊಟ್ಟೆ ಹಸ್ಕೊಂಡು ತಿಂದು ಬಿಟ್ಟಪ್ಪ. ಮತ್ತು ಬಿತ್ತಬೇಕಂದ್ರೆ ಜ್ವಾಳನೇ ಇಲ್ಲ, ಮತ್ತಿನ್ನು ಯಾರ ಹತ್ರ ಕೇಳಲಿ? ದುಃಖ ಆಗಿ ಅಳ್ಕೊತ ಕೂತೀನಿ ಅಂತ ತಿಳ್ಕೊಂಡು ಹೇಳಿದಾಗ ಷಣ್ಮುಖ ಶಿವಯೋಗಿಗಳು ನೋಡ್ರಿ, ರೈತ ಯಪ್ಪ ನೀನು ನಿನ್ನ ಬಣ್ಣವನ್ನು ಭೂಮಿಗೆ ಕೊಟ್ಟು ಭೂಮಿಯ ಬಣ್ಣವನ್ನು ನೀ ತೆಗೆದುಕೊಂಡು ಜಗತ್ತಿಗೆಲ್ಲ ಅನ್ನ ಕೊಡುವಂಥ ರೈತ ದೀಪ ನೀನು. ಯಾಕೆ ವಿಚಾರ ಮಾಡಕತ್ತಿ? ಜ್ವಾಳ ಹೋಗಿದ್ದಕ್ಕೆ ಅಷ್ಟು ದುಃಖ ಆಗಾಕತ್ತದಂತ ಯಾಕೆ ಚಿಂತೆ ಮಾಡಾಕತ್ತಿ? ನೀ ಜ್ವಾಳ ಬಿತ್ತಬೇಕು ಹೌದಲ್ಲೋ? ಹೌದ್ರಿ ಅಪ್ಪ, ಜ್ವಾಳ ಬಿತ್ತಬೇಕು, ಚಿಂತೆ ಮಾಡಕ್ಕೆ ಹೋಗಬೇಡ, ತಗೋ ಅದೇನು ಬುಟ್ಟಿ ಖಾಲಿ ಆಗೈತಲ್ಲ ಅದ ಬುಟ್ಟಿ ಒಳಗೆ ಮಣ್ಣು ತುಂಬ್ಕೊಂಬ, ಅದ ಬುಟ್ಟಿ ಒಳಗೆ ಮಣ್ಣು ತುಂಬ್ಕೊಂಡ ಬಾ. ಮಾತ್ಮರು ಏನು ಹೇಳಕತ್ತಾರೆ? ಆಗಲ್ರಿಪ್ಪ ಏನಾಗತ್ತೆ ಆಗಲಿ ಅಂತ ತಿಳ್ಕೊಂಡು ಅದ ಬುಟ್ಟಿ ಒಳಗೆ ಮಣ್ಣು ತುಂಬ್ಕೊಂಡು ಬಂದು ಆ ಮಣ್ಣಿಗೆ ಒಂದಿಷ್ಟು ಅಪ್ಪವರು ತ್ರಿಕಾಲ ಲಿಂಗ ಪೂಜೆ ಮಾಡಿರ್ತಕ್ಕಂಥ ಹಸ್ತಗಳನ್ನು ಆ ಮಣ್ಣಿನ ಮೇಲೆ ಇಟ್ಟು ನೋಡಪ್ಪ ಇದ ಮಣ್ಣನ್ನು ಬಿತ್ತಿದ ಮೇಲೆ ಆ ಭಗವಂತ ನಿನಗೆ ಬೆಳೆ ಕೊಡ್ತಾನೆ ಅಂತ ಷಣ್ಮುಖ ಶಿವಯೋಗಿಗಳು ಹೇಳ್ತಾರೆ. ರೈತನಿಗೆ ಧೈರ್ಯ ಬರಲಿಲ್ಲ ನೋಡ್ರಿ. ಅದು ರೈತನಿಗೆ ಧೈರ್ಯ ಬರಲಿಲ್ಲ. ಅಪ್ಪ ಅವ್ರು ಅದೇ ಹೆಂಗ್ರಿ ಮಣ್ಣು ಬಿತ್ತು ಹೆಂಗೆ ಮಣ್ಣು ಬೆಳೆಯೋಕ್ಕಾಗ್ತದೆ? ಭೂಮಿಗೆ ಹೊಳ್ಳಿ ಹೆಂಗೆ ಮಣ್ಣು ಬಿತ್ತಾಕಾಗ್ತದೆ? ಇದು ಭೂಮಿ ತಾಯಿಗೆ ದ್ರೋಹ ಬುಗ್ದಂಗೆ ಆಗ್ತದ್ರಪ್ಪ. ನನ್ನಿಂದ ಇದಾಗಲಾರ್ದ ಮಾತು, ನೀವು ಹಂಗೇನ್ರ ಆಯ್ತು ಅಂದ್ರೆ ನೀವು ಸ್ವಲ್ಪ ಏನಾರ ಮುಂದುವರೆಸ್ರಿ ಅಂತ ತಿಳ್ಕೊಂಡು ಹೇಳ್ತಾನೆ ಆ ರೈತ. ಬಹಳ ಕಳಕಳಿಯಿಂದ ಪ್ರೀತಿಯಿಂದ ಕೇಳಿದ್ದಕ್ಕೆ ಷಣ್ಮುಖ ಶಿವಯೋಗಿಗಳು ತಾವೇ ಸ್ವತಃ ಎತ್ತನ್ನು ಹೂಡಿ ಆ ಮಣ್ಣನ್ನು ಆ ರಾಗೋಲ್ ಅಂತಾರೆ ಏನಂತಾರೆ ಅದಕ್ಕೆ ಹಾಕ್ತಾರಲ್ಲ ಅದ್ರೊಳಗೆ ಆ ಮಣ್ಣನ್ನು ಹಾಕ್ತಾ ಬಿತ್ತಗೋತ ಹೋಗ್ತಾರೆ. ತಿಂಗಳೊಳಗಾಗಿ ಬಿತ್ತಿದ್ದು ಮಣ್ಣ ಬೆಳೆದದ್ದು ಜ್ವಾಳದ ರಾಶಿಯಾಗಿ 3 ತಿಂಗಳ ಒಳಗಾಗಿ ಬೆಳೆದು ನಿಂದಿರ್ತದೆ. ರೈತನ ಬಾಳನ್ನು ಕೂಡ ಬೆಳಗಿಸಿರ್ತಕ್ಕಂಥ ಮಹಾತ್ಮ ಅಂತ ನಾವೆಲ್ಲರೂ ಕೂಡ ಆರಾಧನೆಯನ್ನು ಮಾಡ್ಕೊಂಡು ಬರ್ತೀವಿ. ಹೀಗೆ ಷಣ್ಮುಖ ಶಿವಯೋಗಿಗಳು ಅಲ್ಲಿರ್ತಕ್ಕಂಥ ರೈತರಿಗೆ ಮಳೆ ಬೆಳೆ ಚೆನ್ನಾಗಿ ಆಗಲಿಪ್ಪ ಅಂತ ತಿಳ್ಕೊಂಡು ಆಶೀರ್ವಾದವನ್ನು ಮಾಡಿ ಅಲ್ಲಿಂದ ಶ್ರೀಶೈಲಕ್ಕೆ ಹೋಗ್ತಾರೆ. ಮಲ್ಲಯ್ಯನ ದರ್ಶನ ಮಾಡಿಕೊಂಡು ಪಾತಾಳ ಗಂಗೆ ದರ್ಶನ ಮಾಡಿಕೊಂಡು ಅಲ್ಲಿಂದ ನೇರವಾಗಿ ಮಧುರೈ ಮೀನಾಕ್ಷಿಗೆ ಬರ್ತಾರೆ. ನಮ್ಮ ಕರ್ನಾಟಕದ ಗಡಿಭಾಗದೊಳಗಿರ್ತಕ್ಕಂಥ ತಮಿಳುನಾಡು ಕೇರಳದ ಗಡಿಭಾಗದೊಳಗಿರುವಂಥ ಮಧುರೈ ಮೀನಾಕ್ಷಿ ಒಳಗೆ ದರ್ಶನ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಕಂಚಿ ಕಾಮಾಕ್ಷಿ ವಿಷ್ಣು ಕಂಚಿ ಶಿವಕಂಚಿ ಇವೆಲ್ಲವನ್ನು ಕೂಡ ದರ್ಶನ ಮಾಡಿಕೊಂಡು ಮಧುರೈ ಮೀನಾಕ್ಷಿ ದೇವಸ್ಥಾನಕ್ಕೆ ಬಂದು ದೇವಿ ದರ್ಶನ ಮಾಡ್ಕೋಬೇಕಂತ ತಿಳ್ಕೊಂಡು ದೇವಿ ದರ್ಶನ ಮಾಡಿಕೊಂಡು ಅಲ್ಲೇ ಪಕ್ಕದೊಳಗೆ ಒಂದು ಸಣ್ಣ ಗುಡಿ ಇತ್ತು. ಗುಡಿ ಒಳಗಡೆ ಹೋಗಿ ಧ್ಯಾನ ಮಾಡ್ಕೊತ ಕೂತ್ಕೊಳ್ತಾರೆ ಷಣ್ಮುಖ ಶಿವಯೋಗಿಗಳು. ಯಾವಾಗ ಲಿಂಗ ಪೂಜೆಯನ್ನು ಮುಗಿಸಿ ದೇವಿಯನ್ನು ಸ್ಮರಣೆಯನ್ನು ಮಾಡ್ಕೊಳ್ತಾ ಧ್ಯಾನ ಮಾಡ್ಕೊತ ಕುಂತಿರ್ತಕ್ಕಂಥ ಪ್ರಸಂಗವನ್ನು ಅಲ್ಲಿರ್ತಕ್ಕಂಥ ಆ ಗುಡಿ ಪೂಜೆ ಮಾಡುವಂಥ ಪೂಜಾರಿ ಬಂದು ನೋಡ್ತಾನೆ. ಗುಡಿ ಪೂಜಾರಿ ಬಂದು ಪಕ್ಕದ ದೇವಸ್ಥಾನದಲ್ಲಿ ಕೂತಿರ್ತಕ್ಕಂಥ ಶಿವಯೋಗಿಯನ್ನು ನೋಡಿ ಅವ ಮಹಾತ್ಮ ಸಾಕ್ಷಾತ್ ಶಿವನ ಅವತಾರಿ ಜಂಗಮ ಮೂರ್ತಿ ಅದ ಅನ್ನುವಂಥದ್ದು ಗೊತ್ತಾಗಲಾರ್ದೆ ಅಂತಿರ್ತೀರಿ ನೋಡ್ರಿ ನೀವು. ಅರಿಯದ ಮಾಡಿದ ಕರ್ಮ ಸಾವಿಗೆ ಶರಣು ಅಂತ ಕರೀತಾರೆ. ಅವನಿಗೆ ಗೊತ್ತಾಗಲ್ತು ತಾನು ಒಬ್ಬ ಗುಡಿ ಪೂಜೆ ಮಾಡುವಂಥ ಪೂಜಾರಿ ಜಂಗಮಾಮೂರ್ತಿ ಇದ್ದು ಕೂಡ ಅವನಲ್ಲಿ ಎಂಥ ಕೆಟ್ಟ ಬುದ್ಧಿ ಬಂದುಬಿಡ್ತದಂತಂದರೆ ದುರ್ಬುದ್ಧಿಯಿಂದ ಶಿವಯೋಗಿ ಧ್ಯಾನಕ್ಕೆ ಕುಂತದ್ದನ್ನು ನೋಡಿ ಶಿವಯೋಗಿ ಕೂತಿರ್ತಕ್ಕಂಥ ದೇವಸ್ಥಾನದ ಹೊರಗಡೆ ಬಂದು ಆ ಬಾಕಲವನ್ನು ಅಗಳಿ ಹಾಕ್ತಾನೆ, ಕೀಲಿ ಹಾಕಿಬಿಡ್ತಾನೆ. ಕೀಲಿ ಹಾಕಿ ಅಟ್ಟಕ ಸುಮ್ಮನೆ ಆಗೋದಿಲ್ಲ. ಏನು ಮೀನಾಕ್ಷಿಯ ದೇವಸ್ಥಾನದೊಳಗೆ ಆ ದೇವಿಯ ಮೈ ಮೇಲೆ ಹಾಕಿರ್ತಕ್ಕಂಥ ಚಿನ್ನದ ಆಭರಣಗಳನ್ನು ಕಳುವು ಮಾಡಿಕೊಂಡು ತನ್ನ ಮನೆಗೆ ಹೋಗಿ ಮುಚ್ಚಿಟ್ಟು ಆ ಭಾಗದೊಳಗಿರುವಂಥ ರಾಜ ಮಂತ್ರಿ ಮೋಹಿದವ್ರಿಗೆ ಹೋಗಿ ಸುದ್ದಿ ಮುಟ್ಟಿಸ್ತಾನೆ. ಅಪ್ಪವ್ರ ಮತ್ತು ಮೀನಾಕ್ಷಿ ದೇವಸ್ಥಾನದ ದೇವಿಯ ಮೇಲೆ ಹಾಕಿರ್ತಕ್ಕಂಥ ಚಿನ್ನಾಭರಣಗಳು ಕಾಣ್ತಾ ಇಲ್ಲ, ಅವು ಆಭರಣಗಳನ್ನು ಇಲ್ಲೊಬ್ಬ ಯಾರೋ ಒಬ್ಬ ಬಂದಾನ ಸಾಧು, ಇವನ ತೊಗೊಂಡಿರ್ಬೇಕು, ಅದಕ್ಕೆ ಆ ಸಾಧುನ ಒಳಗೆ ಹಾಕಿ ನಾ ಕೀಲಿ ಹಾಕಿನಿ ಅಂತ ತಿಳ್ಕೊಂಡು ಹೇಳ್ತಾನೆ ನೋಡ್ರಿ ಅವ್ನು ಪೂಜಾರಿ. ಅವನಿಗೆ ಗೊತ್ತಾಗಲ್ತು ಬಂದಿರತಕ್ಕಂಥ ಸಾಮಾನ್ಯ ವ್ಯಕ್ತಿಯಲ್ಲ, ಸಾಕ್ಷಾತ್ ಪರಶಿವನ ಅವತಾರಿ ಜಂಗಮಾಮೂರ್ತಿ ಅದ ಅನ್ನುವಂಥದ್ದು ಗೊತ್ತಾಗಲಾರ್ದೆ ಆ ಪೂಜಾರಿ ಷಣ್ಮುಖ ಶಿವಯೋಗಿಯನ್ನು ಪರೀಕ್ಷೆ ಮಾಡಾಕತ್ತಾನ ಅಂತಿರ್ತೀರಿ ನೋಡ್ರಿ ನೀವು. ಮಹಾತ್ಮರನ್ನ ಕೆಣಕುವುದು, ಮಹಾತ್ಮರನ್ನ ಪರೀಕ್ಷೆ ಮಾಡುವುದು, ಜಂಗಮಾಮೂರ್ತಿಯನ್ನು ಪರೀಕ್ಷೆಗೊಳಪಡಿಸುವುದು, ಮಹಾತ್ಮರನ್ನ ಕುರಿತು ಹಿಂದೆ ಕೂತು ನಿಂದ ಮಾಡುವುದು, ನಿಂದ ಮಾತುಗಳನ್ನು ಆಡುವುದು ಅಂತಂದ್ರೆ ಅಂತಿರ್ತೀರಿ ನೋಡ್ರಿ. ಹಾವಿನ
ಹಾವಿನ ಮೀಸೆ ಹಾವಿನ ಹೆಡೆಯನ್ನು ತೆಗೆದುಕೊಂಡು ಕೆನ್ನೆ ತೂರಿಸಿಕೊಂಡಂತೆ, ಹುಲಿಯ ಮೀಸೆ ಹಿಡಿದು ಉಯ್ಯಾಲೆ ಆಡಿದಂತೆ, ಸೊಂಟಕ್ಕೆ ಕಲ್ಲನ್ನು ಕಟ್ಕೊಂಡು ಸುಣ್ಣದ ಮಡುವಿನಲ್ಲಿ ಜಿಗದಂತೆ ಅಂತ ತಿಳ್ಕೊಂಡು ಹೇಳ್ತಾರೆ. ಮಹಾತ್ಮರನ್ನು ಕೆಣಕುವುದು, ಮಹಾತ್ಮರನ್ನ ಬಾಯಿಗೆ ಬಂದಂಗೆ ಬೇಯುವುದು, ಮಹಾತ್ಮನ ಬಾಯಿಗೆ ಬಂದಂಗೆ ನಿಂದ ಮಾಡುವುದು ಅಂತಂದರೆ ಹೇಳ್ತಾರೆ. ಅದಕ್ಕೆ ಉದಾಹರಣೆಯನ್ನು ಕೊಟ್ಟು ಏನಂತಾರವರು, ಹುಲಿಯ ಮೀಸೆ ಹಿಡಿದು ಉಯ್ಯಾಲೆ ಆಡಿದಂತೆ. ಹುಲಿ ಮೀಸೆ ನೋಡಾಕ ಭಾಳ ದೊಡ್ಡ ದೊಡ್ಡ ಕಾಣ್ತಾವ, ಭಾಳ ಚಲೋ ಅಂತ ತಿಳ್ಕೊಂಡು ಹಿಡ್ಕೊಂಡು ಜೋಕಾಲಿ ಆಡ್ತಾನಂದ್ರೆ ಏನು ಮಾಡ್ತದ ಅದು? ಬಡ್ದು ಬಾಯಿ ಹಾಕೋತೈತಿ. ಮತ್ತು ನಾಗರ ಹಾವು ನೋಡಾಕ ಭಾಳ ಚಂದ ಹೆಡಿ ಐತಿ ಆಟ ಆಡ್ತದೆ ಅಂತ ತಿಳ್ಕೊಂಡು ಆ ಹಾವಿನ ಹೆಡಿ ತೊಗೊಂಡು ಕೆಣ್ಣಿ ತೋರಿಸ್ಕೋತಾನಂದ್ರೆ ಬರ್ತತನ್ರಿ ಅದು. ಅದಕ್ಕೆ ಹೇಳ್ತಾರೆ ಅವರು, ಈಗ ಸುಣ್ಣ ಅವಾಗೆಲ್ಲ ಹಿಂದೆ ಕಾಸ್ತಿದ್ರು, ಸುಣ್ಣ ಹಾಕಿ ನೀರು ಹಾಕಿ ಕಾಸುವಾಗ ಕಳಕಳ ಅಂತ ಕುದಿತಿರ್ತದೆ. ಹಂಗೆ ಮಹಾತ್ಮರನ್ನ ಕೆಣಕುವುದು, ಮಹಾತ್ಮರನ್ನ ನಿಂದ ಮಾಡೋದು ಅಂತಂದರೆ ಸೊಂಟಕ್ಕೆ ಒಂದು ಕಲ್ಲು ಕಟ್ಕೊಂಡು ಆ ಕುದಿಯುವಂಥ ಸುಣ್ಣದ ಮಡುವಿನೊಳಗೆ ಜಿಗದಂಗೆ ಆಗ್ತದಂತ. ನಿಮಗೆ ಸುಮ್ಮನೆ ತಮಾಷೆಗೆ ಹೇಳಬೇಕು ಅಂತಂದರೆ ಸಮಯ ಎಲ್ಲ ಅದು ಕೂಡ ಒಂದು ಕೇಳಿ ಭಾಳ ಚಂದದ. ಏನ್ರಿ, ಒಬ್ಬವ ಆಡ ಮೇಯಿಸ್ಕೊಂಡು ಬರ್ಬೇಕಂತ ತಿಳ್ಕೊಂಡು ಹೊಲ್ದಾಗ ಹೋಗಿದ್ದ. ಒಂದು ಕುಡುಗೋಲು ಕಟ್ಟಿರ್ತಾರೆ ನೋಡ್ರಿ, ಒಂದು ಉದ್ದನ ಕಟ್ಟಿಗೆ ಇರ್ತದೆ, ಉದ್ದನ ಕಟ್ಟಿಗೆ ಕುಡುಗೋಲು ಕಟ್ಟಿ ಆಡ ಮೇಯ್ಸಾಕಂದ್ರೆ ಮ್ಯಾಲ್ಗಿನ ಮೇವಣ್ಣ ಕಡ್ದು ಅದಕ್ಕೆ ಹಾಕಬೇಕಂತ ಆ ಗಿಡದ ಕೆಳಗಡೆ ಸ್ವಲ್ಪ ಆಯಾಸ ಆಗಿತ್ತು, ನಿದ್ದೆ ಬಂದಿತ್ತು. ಗಿಡದ ಕೆಳಗಡೆ ನೆಳಿಗೆ ಮಕ್ಕೊಂಡಿದ್ದ. ನೆಳಿಗೆ ಮಕ್ಕೊಂಡಾಗ ಕುಡುಗೋಲು ಮಗ್ಗಲು ಇಟ್ಕೊಂಡಾನ. ನಿದ್ದೆ ಗಣ್ಣಾಗ ಏನಾಗಿಬಿಡ್ತು ಅಂತಂದ್ರೆ ಆ ಕೈ ಹೋಗಿ ಕುಡುಗೋಲ ಮೇಲೆ ಬಿತ್ತ. ಆ ನೆಳ್ಳು ಬಿಸಿಲು ನೆಳ್ಳು ಸರಿದ ಬಿಸಿಲು ಆ ಕುಡುಗೋಲ ಮೇಲೆ ಬಿದ್ದಿತ್ರಿ. ಅದು ಮತ್ತು ಏನಾಗತ್ತೆ ಕುಡುಗೋಲು ಏನಾಗತ್ತದ ಈಗ? ತಂಪಾಗತ್ತಿತ್ತಲ್ರಿ, ಏನಾಗತ್ತಿತ್ತು? ಸುಡಾಕತ್ತಿತ್ತು, ಹೌದಿಲ್ಲ? ಯಾವಾಗ ಅದು ಕುಡುಗೋಲು ಸುಡಾಕತ್ತಿತ್ತಲ್ಲ, ಕೈ ಪಟ್ನ ತಗೊಂಡವು ಚರ್ರ ಸುಡ್ತು ನೋಡ್ರಿ ಕೈ. ಎದ್ದು ನೋಡ್ತಾನೆ, ಹೊಳೆ ಮುಟ್ಟು ನೋಡಕತ್ತಾನ ಕುಡುಗೋಲು. ಯಪ್ಪ ಇರೋದು ಒಂದು ಕುಡುಗೋಲ್ಗೆ ಜ್ವರ ಬಂದಾವು ಅಂದ್ ನಾವು. ಮತ್ತಿನ್ನು ಜ್ವರ ಬಂದಾಗ ಏನು ಮಾಡ್ಬೇಕೇನು? ಎಲ್ಲಿಗೆ ಹೋಗ್ಬೇಕು? ಹಂಗೆ ಕುಂದಿರ್ತೀರಿ ಜ್ವರ ಬಂದಾಗ ಎಲ್ಲಿಗೆ ಹೋಗ್ಬೇಕು? ದವಾಖಾನಿಗೆ ಹೋಗ್ಬೇಕು ತಡಿ ಅಂದವನ. ಆ ಕುಡುಗೋಲು ತೊಗೊಂಡು ಸೀದಾ ದವಾಖಾನಿಗೆ ಓಡಿ ಹೋದ. ಯಪ್ಪ ಡಾಕ್ಟರ್ ಸಾಹೇಬ ಇರೋದು ಒಂದು ಕುಡುಗೋಲು, ಈ ಕುಡುಗೋಲು ನನಗೆ ಕುಡುಗೋಲಿಗೆ ಜ್ವರ ಬಂದಾವು ಅಂದ್ ನಾವು. ಅವು ಮುಟ್ಟಿ ನೋಡ್ದ ಜ್ವರ ಬಂದದ್ದು ಕರೆ. ಇನ್ನು ಕುಡುಗೋಲಕ್ಕೆ ಜ್ವರ ಬಂದಾವ ಅಂದ್ರೆ ನಾ ಏನಾದರೂ ಹ್ಞೂ ಅನ್ಲಿಲ್ಲ ನನಗೆ ಜ್ವರ ಬರೆಸ್ತಾನ ಅಂದವ ಡಾಕ್ಟ್ರ್. ಮೊದಲು ಪೇಷಂಟ್ ಬಂದಿದ್ದಿಲ್ಲ, ಮೊದಲು ತಲೆ ಔಟ್ ಆಗಿತ್ತು. ಅವೇನು ಮಾಡ್ಬೇಕು? ಹೌದಪ್ಪ ಜ್ವರ ಬಂದದ್ದು ಕರೆ, ಹಂಗೆ ಬೇಡ, ಕಿವ್ಯಾಗ ಹಾಕೊಂಡು ಚೆಕ್ ಮಾಡೋದು ನಾವು. ಕಿವ್ಯಾಗ ಹಾಕ್ಕೊಂಡು ಚೆಕ್ ಮಾಡಿದ, ಹೌದು ಜ್ವರ ಭಾಳ ಅದಾವು, ಮತ್ತು ಜ್ವರ ಭಾಳ ಇದ್ದಾಗ ಇಂಜೆಕ್ಷನ್ ಕೊಡಬಾರ್ದು. ನೋಡ್ಬೇಕು, ನಿಮಗೂ ಅಂತಿರ್ತಾನೆ ಸಣ್ಣ ಹುಡುಗರು ಕರ್ಕೊಂಡವ್ರು ದವಾಖಾನಿಗೆ, ಜ್ವರದಾಗ ಇಂಜೆಕ್ಷನ್ ಕೊಡಬಾರ್ದು, ಮೊದಲು ಗುಳಿಗೆ ನುಂಗಿಸು, ಗುಳಿಗೆ ಜ್ವರ ಕಡಿಮೆ ಆದಮೇಲೆ ಆಮೇಲೆ ಕರ್ಕೊಂಡು ಬಾ. ಅವಾಗ ಗುಳಿಗೆ ಹಂಗೆ ನುಂಗಿಸೋದು ಅಂದ್ ನಾವು. ಮತ್ತು ಇದಕ್ಕೆ ಬಾಯಿನೇ ಇಲ್ಲ ಕುಡುಗೋಲಕ್ಕೆ. ಏನಿಲ್ಲ, ಒಂದು ಕೆಲಸ ಮಾಡಿ, ಆ ಕುಡುಗೋಲು ತಗೋ, ಸೀದಾ ಬಾವಿ ದಂಡಿಗೆ ಹೋಗಿ ಒಂದಿಷ್ಟು ನೀರು ಹಾಕಿ ಆ ಗುಳಿಗೆ ತೊಗೊಂಡು ಅರಿದು ಅದನ್ನ ಮೈ ತುಂಬ ಹಚ್ಚಿ ಅದಕ್ಕೊಂದಿಟ್ಟು ಹಗ್ಗ ಕಟ್ಟು ಒಂದು 10 ನಿಮಿಷ ನೀರಾಗಿಬಿಡು. ನೀರಾಗಿ ಬಿಟ್ಟ ಮೇಲೆ ಅದ್ರ ಜ್ವರ ಎಲ್ಲ ಕಡಿಮೆ ಆಕ್ಕಾವು ಅಂದವು ಡಾಕ್ಟ್ರ್. ಭಾಳ ಚಲೋ ಆಯ್ತು ಅಂದ. ಡಾಕ್ಟ್ರ್ ಹೇಳ್ದಂಗೆ ಸೀದಾ ಬಾವಿ ದಂಡಿಗೆ ಹೋದ, ಹಗ್ಗ ಕಟ್ಟಿದ, ಒಂದಿಟ್ಟು ಗುಳಿಗೆ ತೊಗೊಂಡು ಅರದ, ಮೈ ತುಂಬ ಹಚ್ಚಿ 10 ನಿಮಿಷ ಬಿಟ್ಟ, ಮ್ಯಾಗ ತೆಗೆದು ನೋಡಿದ, ಏನಾಗಿತ್ತು ಅದು? ತಣ್ಣಗಾಗಿತ್ತು. ಅವಾಗ ಅವಂದ, ವೈದ್ಯೋ ನಾರಾಯಣ ಹರಿ ಅಂದಾರ, ಸುಳ್ಳಲ್ಲ ಅಂದವು. ನಿಜವಾಗಲೂ ಡಾಕ್ಟ್ರ್ ದೇವ್ರಂತ ಕರೆದಾರ. ನನ್ನ ಕುಡುಗೋಲಿಗೆ ಆರಾಮಾತು, ಜ್ವರ ಎಲ್ಲ ಹೋತು ಅಂದ. ಸೀದಾ ಮತ್ತೆ ಡಾಕ್ಟ್ರ್ ಹತ್ರ ಹೋದ. ಡಾಕ್ಟರ್ ಸಾಹೇಬ ನನ್ನ ಕುಡುಗೋಲಿಗೆ ಆರಾಮಾತು, ತೊಗೊಂಡು ನಿನ್ನ ಫೀಸ್ ಅಂತ $100 ಇಟ್ಟು ಬಂದ. ಅವು ಪೇಷಂಟ್ ಎಲ್ಲಾರು ನೋಡಾಬಿಡ್ಕೊತ ಕೂತಿದ್ದ. ಚಲೋ ಆತಂದು $100 ಕಿಶೆ ಹಾಕೊಂಡು ಕೂತ. ಇನ್ನೊಂದು 3 ಗುಳಿಗೆ ಉಳಿದಿದ್ದಲ್ಲ, ಇವೇನು ಮಾಡಲಿ ಅಂದ. ಮತ್ತು ಜ್ವರ ಒಂದು ಹಂಗೆ ಮಾಡುವ ಅಂತ ತೊಗೊಂಡು ಹೋಗ ಅಂದ. ಇಟ್ಟು ಹೋಗೋದ್ರೊಳಗಾಗ್ಯವ ಮನೆಗೆ ಹೋಗಿ ನೋಡ್ತಾನೆ, ಅವ್ರವ್ವ ವಯಸ್ಸಾಗಿತ್ತು ಮುದುಕಿ. ಆ ಮುದುಕಿ ಜ್ವಳ ಬಂದು ಆಕೆ ನೆಳ್ಳಾಡಕತ್ತಾಳ ಮನ್ಯಾಗ. ಯಾರೇ ಮುದುಕಿ ಜ್ವರ ಬಂದು ನೆಳ್ಳಾಡ್ಕೊತ ಅದು ಮಕ್ಕೊಂಡೈತಿ. ಆ ಮುದುಕಿಗೆ ಹೋಗಿ, ಯಾಕಯ್ಯವ ಹಿಂಗೆ ನೆಳ್ಳಾಡಕತ್ತಿ, ಏನಾಯ್ತು ಅಂದಿವ. ಯಪ್ಪ ಜ್ವರ ಬಂದವ, ದವಾಖಾನೆ ಕರ್ಕೊಂಡು ಹೋಗುವ ಅಂತ ಆ ಮುದುಕಿ. ಯವ್ವ ನಿನಗೆ ಹೆಂಗೆ ಜ್ವರ ಬಂದವಲ್ಲ, ಕುಡುಗೋಲ್ಕು ಜ್ವರ ಬಂದಿದ್ದು, ದವಾಖಾನಿಗೇನು ಹೋಗೋದು ಬೇಡ, ನಾ ಎಲ್ಲ ಮಾಡ್ತಾರೆ ಬಾ ಅಂತ ಕರ್ಕೊಂಡು ಸೀದಾ ಅವನ್ನ ಹೊತ್ಕೊಂಡು ಎಲ್ಲಿಗೆ ಹೋಗ್ಬೇಕ್ರಿ? ನೀವು ಕರ್ಕೊಂಡೋಗಿರೇನು ಬಾವಿಗೆ? ಸೀದಾ ಬಾವಿ ದಂಡಿ ಮೇಲೆ ಕರ್ಕೊಂಡು ಹೋಗಿ ಕುಂದರ್ಸಿ ಒಂದು ಗುಳಿಗೆ ತೊಗೊಂಡು ಅರ್ಧ ಮೈ ತುಂಬ ಹಸಾಕತ್ತದ. ಯಾಕಲ್ಲ ಏನು ಮಾಡಾಕತ್ತಿ ಅಂತ ಆಕೆ ಕೇಳಾಕತ್ತಾಳ. ನೀ ಸುಮ್ಮನೆ ಕುಂದ್ರೆ ಬೇ, ನಿನಗೆ ಒಟ್ಟು ಜ್ವರ ಕಡಿಮೆ ಆಗ್ಬೇಕಲ್ಲ. ಪಾಪ ಏನೋ ಮಾಡಾಕತ್ತಾನ, ಅದು ಹ್ಞೂ ಹತ್ತಿರ ಅದು ಮುದುಕಿ ಮೈ ತುಂಬ ಗುಳಿಗೆ ಹಚ್ಚಿ ಅವನ ಕಾಲಿಗೆ ಒಂದು ಹಗ್ಗ ಕಟ್ಟಿದ್ರ. ಮುಂದೆ ಏನವ ಅವನ ಕಾಲಿಗೆ ಹಗ್ಗ ಕಟ್ಟಿ ಎತ್ತೆ ಬಾಯ ಹೋಗೋದು ನೋಡ್ರಿ. 10 ನಿಮಿಷ ಬಿಡುತ್ತೆ ಹೇಳಿದೆ ಡಾಕ್ಟ್ರ. 10 ನಿಮಿಷ ಬಿಟ್ಟ, ಅದು ಹರ ಶಿವ ಮುದುಕಿ ಯಾವುದು
10 ನಿಮಿಷ ಆದಮೇಲೆ ಮ್ಯಾಗ ಜಗ್ಗಿ ದರ ಅಂತ ಯವ್ವ 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 ಅಲ್ಲೇಲಿ ಯವ್ವ ಆಕೆ ಬವ್ವಾಗಿ ಹೋಗ್ಯಾಳ. ಆಕೆ ಅರಿಯದ ಮಾಡಿದ ಕರ್ಮ ಸಾವಿಗೆ ಶರಣು. ಅದಕ್ಕೆ ಮಹಾತ್ಮರನ್ನ ಕೆಣಕಬಾರ್ದು, ಮಹಾತ್ಮರನ್ನ ಜೊತೆಗೆ ನಿಂದ ಮಾಡಬಾರ್ದು, ಮಹಾತ್ಮರನ್ನ ಕೆಣಕಬಾರ್ದು. ಅದಕ್ಕೆ ಗೊತ್ತಾಗ್ಲಾರ್ದೆ ಪೂಜಾರಿ ಅವೇನು ಮಾಡಿಬಿಟ್ಟಿದ್ದ, ಮಹಾತ್ಮರನ್ನ ಮಹಾತ್ಮ ಅಂತ ಗೊತ್ತಿದ್ದೂ ಸಹಿತ ಮಹಾತ್ಮನ ಪರೀಕ್ಷೆಗೊಳಪಡಿಸಿದ. ಯಾವಾಗ ಚಿನ್ನದ ಆಭರಣಗಳನ್ನು ತುಡುಗು ಮಾಡಿಕೊಂಡು ರಾಜ ಮಹಾರಾಜರು ಸುದ್ದಿ ಮುಟ್ಟಿಸಿದ ಮೇಲೆ ರಾಜ ಮಹಾರಾಜರು ಬಂದು ಆ ಷಣ್ಮುಖ ಶಿವಯೋಗಿಯನ್ನು ಹೊರಗಡೆ ಹಾಕಿ ಒಂದು ಬಾರ್ಕೊಂಡು ತೊಗೊಂಡು ಹೊಡಿಯಾಕತ್ತಿದ್ರು. ಒಪ್ಗೋ ನೀ ತಗೊಂಡಿಯಾ, ಒಪ್ಗೋ ಅಂತ ತಿಳ್ಕೊಂಡು ಯಾವಾಗ ಹೊಡಿಯಾಕತ್ತಿದ್ರಲ್ಲ, ಷಣ್ಮುಖ ಶಿವಯೋಗಿ ಅಖಂಡೇಶ 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 ಅಂತ ಗುರುವಿನ ನಾಮಸ್ಮರಣೆ ಮಾಡ್ಕೋತ ಹಂಗೆ ನಿಂತ್ಕೊಂಡಾನ. ಏನು ಹೊಡೆತಕ್ಕೆ ನೋಡಿದ್ರೆ ಆಗಲೇ ಸತ್ತು ಬೀಳಬೇಕಾಗಿತ್ತು ವ್ಯಕ್ತಿ. ಒಂದು ಹೊಡೆತವೂ ಸಹಿತ ಆ ಷಣ್ಮುಖ ಶಿವಯೋಗಿ ಬೀಳಾಕತ್ತಿಲ್ಲ. ಏನು ಒಂದು ಬಾರ್ ಬೀಳೋಲ್ತು, ಏನೂ ಅನ್ನುವಲ್ತಲ್ಲ, ಬರೀ ಅಖಂಡೇಶ ಅಖಂಡೇಶ ಏನಾಕತ್ತಲ್ಲ ಅಂತ ತಿಳ್ಕೊಂಡು ನೋಡಿದಾಗ ಏನು ಅವನು ನಾಮಸ್ಮರಣೆ ಮಾಡಾಕತ್ತಿದ್ದಲ್ಲ, ಅಲ್ಲಿ ರಾಜ ಮಹಾರಾಜರೆಲ್ಲ ಹೊಡ್ಯಾಕತ್ತಾರ. ಹೊಡೆತ ಅವೆಲ್ಲ ಪೆಟ್ಟು ಯಾರಿಗೆ ಬೀಳಾಕತ್ತಿತ್ತು ಅಂತಂದು ಏನು ತುಡುಗು ಮಾಡಿದ್ದಲ್ಲ ಪೂಜಾರಿಗೆ ಹೋಗಿ ಆ ಕಡ್ತು ಬೀಳಾಕತ್ತಿದ್ರು ನೋಡ್ರಿ. ಎಲ್ಲವೂ ಸಹಿತ ಪೂಜಾರಿಗೆ ಬೀಳಾಕತ್ತಿತ್ತು. ಅವಾಗ ಪೂಜಾರಿ ಓಡೋಡಿ ಬಂದು ಆ ಹೊಡೆದಿರುವಂಥ ಹೊಡೆತ ತಾಳಾರ್ದಕ್ಕೆ ಯಪ್ಪ ಮಹಾತ್ಮ ನನ್ನಿಂದ ತಪ್ಪಾತು ಯಪ್ಪ ಅಂತ ಸಾಷ್ಟಾಂಗ ನಮಸ್ಕಾರ ಹಾಕಿ ತಗೋಯಪ್ಪ ನಿನ್ನ ಬಂಗಾರವನ್ನು ವಾಪಸ್ ತೆಗೆದುಕೋ ಅಂತ ವಾಪಸ್ ಕೊಟ್ಟು ಹೋಗುವಂಥ ಪ್ರಸಂಗ ಮಧುರೈ ಮೀನಾಕ್ಷಿ ಒಳಗೆ ನಡೀತದ. ಹೀಗೆ ಷಣ್ಮುಖ ಶಿವಯೋಗಿಗಳು ಸಂಚಾರವನ್ನು ಮಾಡ್ತಾ ಧ್ಯಾನದೊಳಗೆ ಕುಂತಾಗ ಅವಾಗ ಜೇವರಿಗೆ ಒಳಗಿರುವಂಥ ಅಖಂಡೇಶ್ವರರು ಧ್ಯಾನದೊಳಗೆ ಬಂದು ಹೇಳ್ತಾರೆ, ಆಯ್ತಪ್ಪ ಷಣ್ಮುಖ ಶಿವಯೋಗಿ ಇಷ್ಟು ದಿವಸ ಅಡ್ಡಾಡಿದ ಸಾಕು, ಇನ್ನು ಹೊಳೆ ಬಾ, ನಮಗೂ ವಯಸ್ಸಾಗ್ತಾ ಬಂತು, ಇನ್ನು ಜೇವರ್ಗಿಗೆ ಬಾ ಅಂತ ಕರೆದಂಗೆ ಆಗ್ತದೆ. ಅಲ್ಲಿಂದ ನೇರವಾಗಿ ಷಣ್ಮುಖ ಶಿವಯೋಗಿಗಳು ಜೇವರ್ಗಿಗೆ ಬರ್ತಾರೆ. 10-15 ವರ್ಷಗಳ ಪರ್ಯಂತರವಾಗಿ ಸಂಚಾರವನ್ನು ಮಾಡ್ತಾ ಹೋಗಿರ್ತಕ್ಕಂಥ ಷಣ್ಮುಖ ಶಿವಯೋಗಿ ಬಂದು ಕೇಳ್ತಾರೆ, ತಂದೆ ಮಲ್ಲಪ್ಪ ಗೌಡರು ಅವರು ತೀರಿ ಹೋಗಿದ್ರು, ತಾಯಿ ದೊಡ್ಡ ಮಾಂಬೆ ಆ ತಾಯಿನೂ ಕೂಡ ತೀರಿ ಹೋಗಿದ್ಲು. ಯಾವಾಗ ತಂದೆ ತಾಯಿ ತೀರಿ ಹೋಗಿರ್ತಕ್ಕಂಥ ಸುದ್ದಿಯನ್ನು ಕೇಳಿ ಅಲ್ಲಿ ಎಲ್ಲ ಸಂಬಂಧಿಕರನ್ನ ಮಾತಾಡಿಸಿ ನೇರವಾಗಿ ಮಠಕ್ಕೆ ಬಂದು ಷಣ್ಮುಖ ಶಿವಯೋಗಿಗಳು ಅಖಂಡೇಶ್ವರನ ದರ್ಶನ ಮಾಡಿಕೊಂಡು, ಅಖಂಡೇಶ್ವರಿಗೆ ಆಗಲೇ ವಯಸ್ಸಾಗ್ತಾ ಬಂತು. ಅಖಂಡೇಶ್ವರ ಹೇಳ್ತಾರೆ, ನೋಡಪ್ಪ ಇನ್ನು ಮೇಲೆ ನಿನ್ನ ಸ್ಥಾನ ಈ ಜೇವರಿಗೆ ಒಳಗೆ ಆಗಬೇಕು. ಇಲ್ಲಿ ಜೇವರಿಗೆ ಒಳಗೆ ಉಳ್ಕೊಂಡು ಎಲ್ಲ ಭಕ್ತ ಸಮೂಹಕ್ಕೆ ಉಳಿಬೇಕಾಗಿತ್ತು ಅಂತಂದರೆ ಸಾಹಿತ್ಯ ಇತಿಹಾಸ ಉಳಿಬೇಕಾಗಿತ್ತು ಅಂದ್ರೆ ಒಂದಿಷ್ಟು ವಚನಗಳನ್ನು ಬರೀ, ಜನರಿಗೆ ಮಾರ್ಗದರ್ಶನದ ನುಡಿಗಳನ್ನು ಬರಿ ಅಂತ ತಿಳ್ಕೊಂಡು ಷಣ್ಮುಖ ಶಿವಯೋಗಿಗಳಿಗೆ ಅಖಂಡೇಶ್ವರರು ಮಾರ್ಗದರ್ಶನವನ್ನು ಮಾಡ್ತಾ ಅಖಂಡೇಶ್ವರರು ಲಿಂಗದೊಳಗೆ ಲೀನ ಆಗ್ತಾರೆ. ಯಾವಾಗ ಲಿಂಗದೊಳಗೆ ಅಖಂಡೇಶ್ವರರು ಲೀನ ಆದ್ರಲ್ಲ, ಮುಂದೆ ಷಣ್ಮುಖ ಶಿವಯೋಗಿಗಳು ಅಲ್ಲಿ ಉಳ್ಕೊಳ್ತಾರೆ. ಉಳಿದಿರುವಂಥ ಸಂದರ್ಭದೊಳಗೆ ಅವಾಗ ಷಣ್ಮುಖ ಶಿವಯೋಗಿಗಳು ಅಲ್ಲಿ ಕೋಳ್ಕೂರು ಅನ್ನುವಂಥ ಗ್ರಾಮದೊಳಗೆ ಜೋಗಿಕೊಳ್ಳ ಅಂತದ, ಜೋಗಿಕೊಳ್ಳದೊಳಗೆ ಕೂತ್ಕೊಂಡು ವಚನಗಳನ್ನು ಬರೀತಾ ಅಲ್ಲಿ ಕಾಲವನ್ನು ಕಳಿತಿರ್ತಾರೆ. ಷಣ್ಮುಖ ಶಿವಯೋಗಿಗಳು ವಚನಗಳನ್ನು ಬರೆದಿರ್ತಕ್ಕಂಥ ಪ್ರಸಂಗವನ್ನು ನೋಡಿ ಅಲ್ಲಿರ್ತಕ್ಕಂಥ ಆ ಷಣ್ಮುಖ ಶಿವಯೋಗಿಗಳ ವಚನಗಳನ್ನು ಬರೆದದ್ದನ್ನು ನೋಡಿ ಸುರಪೂರದ ರಾಜ ಮಹಾರಾಜ ಷಣ್ಮುಖ ಶಿವಯೋಗಿಗಳಿಗೆ ಮಾನ ಸನ್ಮಾನಗಳನ್ನು ಮಾಡ್ತಾನೆ. ಯಾವಾಗ ಷಣ್ಮುಖ ಶಿವಯೋಗಿಗಳಿಗೆ ಸನ್ಮಾನಗಳು ಆಗುವುದನ್ನು ನೋಡಿ ಅಲ್ಲಿ ಕಟ್ಟಿ ಸಂಗಾವಿ ಅನ್ನುವಂಥ ಗ್ರಾಮದೊಳಗೆ ಒಂದು ಬ್ರಾಹ್ಮಣನ ಮಣಿತಾನ, ಬಹಳ ದೊಡ್ಡ ಪಂಡಿತ. ಆ ಬ್ರಾಹ್ಮಣನ ಹೊಟ್ಟೆ ಒಳಗೆ ಕಸಿವಿಸಿ ಉಂಟಾಗ್ತದೆ. ಒಬ್ಬ ವೀರಶೈವ ಲಿಂಗಾಯತ ಧರ್ಮದೊಳಗಿರುವಂಥ ಒಬ್ಬ ಸಾಮಾನ್ಯ ಮನುಷ್ಯ ಏನೋ ವಚನಗಳನ್ನು ಬರೆದು ಮಹಾರಾಜನ ಕಡೆಯಿಂದ ಸನ್ಮಾನ ಮಾಡಿಸ್ಕೊಂಡ, ನನಗೆ ಸನ್ಮಾನ ಆಗಲಿಲ್ಲ ಅಂತ ಹೊಟ್ಟೆ ಒಳಗೆ ಬೆಂಕಿ ಬಿದ್ದಂಗೆ ಆಗ್ತದೆ ನೋಡಿ. ಯಾವಾಗ ಹೊಟ್ಟೆ ಒಳಗೆ ಬೆಂಕಿ ಬಿದ್ದಂಗೆ ಆಗ್ತದೆ, ಸಹಿಸಿಕೊಳ್ಳಕ್ಕಾಗಲಾರ್ದಕ್ಕೆ ಷಣ್ಮುಖ ಶಿವಯೋಗಿಗಳು ಎಲ್ಲೆಲ್ಲಿ ಭಕ್ತರದಾರ ಎಲ್ಲ ಭಕ್ತರನ್ನ ಸಂಪರ್ಕ ಮಾಡ್ತಾನೆ ಬ್ರಾಹ್ಮಣ. ಸಂಪರ್ಕ ಮಾಡೋದಷ್ಟೇ ಅಲ್ಲ, ಆ ಊರೊಳಗೆ ಷಣ್ಮುಖ ಶಿವಯೋಗಿ ಆಪ್ತ ಭಕ್ತನಾಗಿರ್ತಕ್ಕಂಥ ಒಬ್ಬ ಭಕ್ತನನ್ನು ಕರೆದು ಹೇಳ್ತಾನೆ, ನೋಡಪ್ಪ ನೀನು ಷಣ್ಮುಖ ಶಿವಯೋಗಿಯನ್ನು ಮಣಿಗೆ ಪ್ರಸಾದಕ್ಕೆ ಕರಿಬೇಕು. ಮಣಿಗೆ ಪ್ರಸಾದಕ್ಕೆ ಕರೆದು ಆ ಪ್ರಸಾದದೊಳಗೆ ವಿಷ ಬೆರೆಸಬೇಕು. ನೋಡ್ರಿ, ಹೊಟ್ಟೆ ಒಳಗೆ ಬೆಂಕಿ ಬಿತ್ತು ಮತ್ತೊಬ್ಬರು ಏಳಿಗೆನ ಸಹಿಸಿಕೊಳ್ಳೋಕ್ಕಾಗಲಾರ್ದಕ್ಕೆ ಮನುಷ್ಯ ಮತ್ತೊಬ್ಬರು ಏಳಿಗೆನ ಸಹಿಸಿಕೊಳ್ಳೋಕ್ಕಾಗಲಾರ್ದಕ್ಕೆ ದ್ವೇಷದ ಭಾವನೆ ಬಿತ್ತು ಅಂತಂದರೆ ಏನು ಮಾಡ್ತಾನೆ ಅವನಿಗೆ ಅರಿಯಿರುವುದಿಲ್ಲ. ಆವಾಗ ಷಣ್ಮುಖ ಶಿವಯೋಗಿಗಳಿಗೆ ಇದೆಲ್ಲವೂ ಕೂಡ ಗೊತ್ತಾಗ್ತದೆ. ತ್ರಿಕಾಲ ಜ್ಞಾನಿಗಳಾಗಿರ್ತಕ್ಕಂಥ ಷಣ್ಮುಖ ಶಿವಯೋಗಿಗಳಿಗೆ ಗೊತ್ತಾಗ್ತದೆ. ದುರುದ್ದೇಶದಿಂದ ಇಟ್ಟುಕೊಂಡು ಮಣಿಗೆ ಪ್ರಸಾದಕ್ಕೆ ಕರೆದಾರ ಆಗಲಿ ಅಂತ ತಿಳ್ಕೊಂಡು ಷಣ್ಮುಖ ಶಿವಯೋಗಿಗಳು ಕಟ್ಟಿ ಸಂಗಾವಿ ಒಳಗೆ ಒಬ್ಬ ಭಕ್ತನ ಮಣಿಗೆ ಪ್ರಸಾದಕ್ಕೆ ಬರ್ತಾರೆ. ಯಾವಾಗ ಭಕ್ತನ ಮಣಿಗೆ ಪ್ರಸಾದಕ್ಕೆ ಬಂದಾದ ಮೇಲೆ ಪ್ರಸಾದ ತಟ್ಟಿ ಒಳಗೆ ವಿಷ ಬೆರೆಸಿರ್ತಕ್ಕಂಥ ಪ್ರಸಾದವನ್ನು ಬಡಿಸ್ತಾರೆ. ಜಂಗಮರಿಗೆ ತಟ್ಟಿ ಒಳಗೆ ಪ್ರಸಾದ ಹಾಕಿದ ಮೇಲೆ ಪ್ರಸಾದವನ್ನು ಹೊಳೆ ಬಿಡುವಂಗಿಲ್ಲ. ಯಾವಾಗ ಪ್ರಸಾದವನ್ನು ಹೊಳೆ ಬಿಡಲಾರದೆ ಪ್ರಸಾದವನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡ್ತಾರೆ,
ಷಣ್ಮುಖ ಶಿವಯೋಗಿಗಳಿಗೆ ಗೊತ್ತಾಗ್ತದೆ ಇಲ್ಲಿ ವಿಷವನ್ನು ಬೆರೆಸಿದ್ದಾರೆ. ಆವಾಗ ಷಣ್ಮುಖ ಶಿವಯೋಗಿಗಳು ಸಂಪೂರ್ಣವಾಗಿ ತಮ್ಮ ಯೋಗ ಶಕ್ತಿಯಿಂದ ಹಠಯೋಗದಿಂದ ಆ ವಿಷ ದೇಹಕ್ಕೆ ಮುಟ್ಲಾರ್ದಂಗೆ ಎಷ್ಟು ಸಾಧ್ಯದ ಎಲ್ಲ ವಿಷಯವನ್ನು ಹೊರಗೆ ಹಾಕ್ತಾರೆ. ಯಾವಾಗ ಹೊರಗೆ ಹಾಕಿ ಹೊಳ್ಳಿ ಜೇವರಿಗೆ ಒಳಗೆ ಬಂದು ಅವತ್ತಿನಿಂದ ಸಂಪೂರ್ಣ ಪ್ರಸಾದವನ್ನು ತ್ಯಜಿಸ್ತಾರೆ. ಸಂಪೂರ್ಣ ಪ್ರಸಾದವನ್ನು ತ್ಯಜಿಸಿ ಅಲ್ಲಿ ಜೋಗಿ ಕೊಳ್ಳಕ್ಕೆ ಬಂದು ದಿನಂಪ್ರತಿಯಾಗಿ ವಚನಗಳನ್ನು ಬರಿತಾ ಸುಮ್ಮನೆ ಒಂದಿಷ್ಟು ಆಕಳ ಹಾಲುಗಳನ್ನು ತೆಗೆದುಕೊಳ್ಳುವುದು, ಹಣ್ಣು ಹಂಪಲವನ್ನು ತೆಗೆದುಕೊಳ್ತಾ ಜೀವನವನ್ನು ಮಾಡುವಂಥ ಸಂದರ್ಭದೊಳಗೆ ಎಲ್ಲ ಭಕ್ತ ಸಮೂಹವನ್ನು ಕರೀತಾರೆ. ನೋಡ್ರಪ್ಪ, ಇನ್ನು ಮೇಲೆ ಭಗವಂತನ ಅಪ್ಪಣೆ ಆಗಾಕತ್ತದ, ಇದು ಅಂಗಿ ಹಾಕೊಂಡು ಬಂದೀವಿ ಅಂತಂದ ಮೇಲೆ ಅಂಗಿ ಕಳಿಸಿ ಹೋಗಬೇಕಾಗ್ತದೆ. ಅದಕ್ಕೆ ಹೇಳ್ತಾಳೆ ಅಕ್ಕ ಮಹಾದೇವಿ, ಆವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬಿಡದನ್ನಕ್ಕರ. ಎಷ್ಟು ವಿದ್ಯೆ ಕಲಿತರೇನು ಭಗವಂತನ ಅಪ್ಪಣೆ ಆತಂತಂದ ಮೇಲೆ ನಾವು ಬಿಟ್ಟು ಹೋಗಬೇಕಾಗ್ತದಪ್ಪ. ಅದಕ್ಕೋಸ್ಕರವಾಗಿ ಇದು ಶ್ರೀಮಠಕ್ಕೆ ಅಖಂಡೇಶ್ವರರು ಮಠವನ್ನು ಸ್ಥಾಪನೆ ಮಾಡ್ಯಾರ ಈ ಜೇವರಿಗೆ ಒಳಗಂತಂದ ಮೇಲೆ ಇಲ್ಲಿ ಮರಿ ಷಣ್ಮುಖ ಶಿವಯೋಗಿಗಳನ್ನು ಪಟ್ಟಾಧಿಕಾರ ಮಾಡೋಣ ಅಂತ ತಿಳ್ಕೊಂಡು ಮರಿ ಷಣ್ಮುಖ ಶಿವಯೋಗಿಗಳಿಗೆ ಸಂಪೂರ್ಣವಾಗಿ ಅಧಿಕಾರವನ್ನು ಕೊಡ್ತಾರೆ. ಯಾವಾಗ ಮರಿ ಷಣ್ಮುಖ ಶಿವಯೋಗಿಗಳಿಗೆ ಅಧಿಕಾರವನ್ನು ಕೊಟ್ಟಾದ ಮೇಲೆ ಕೊನೆಯ ಕ್ಷಣಗಳನ್ನು ಜೋಗಿ ಕೊಳದೊಳಗೆ ಅಲ್ಲಿ ವಚನಗಳನ್ನು ಬರಿತಾ ಅವ್ರದ್ದೊಂದು ಸಂಕಲ್ಪ ಏನಾಗಿತ್ತು ಅಂತಂದರೆ, ಷಣ್ಮುಖ ಶಿವಯೋಗಿಗಳದು ಜೋಗಿ ಕೋಳದೊಳಗೆ ವಚನಗಳನ್ನು ಬರೀಬೇಕು. ಬರೋದು ಪ್ರತಿನಿತ್ಯಲು ಭೀಮಾ ನದಿಗೆ ಬಂದು ಭೀಮಾ ನದಿ ಒಳಗೆ ಸ್ನಾನ ಮಾಡಿ ಮಡಿಯಿಂದ ಹೋಗಿ ವಚನಗಳನ್ನು ಬರೀತಿದ್ರು ಷಣ್ಮುಖ ಶಿವಯೋಗಿಗಳು. ಯಾವಾಗ ವಯಸ್ಸಾಗ್ತಾ ಬಂತಲ್ಲ, ಯಾವಾಗ ದೇಹದೊಳಗೆ ಶಕ್ತಿ ಕುಂದುತ್ತಾ ಬಂತಲ್ಲ, ಭೀಮಾ ನದಿ ಒಳಗಿರ್ತಕ್ಕಂಥ ಗಂಗಾ ಮಾತೆ ಷಣ್ಮುಖ ಶಿವಯೋಗಿಗಳ ಕನಸಿನೊಳಗೆ ಬರ್ತಾಳೆ. ಏನಂತ ನೋಡಪ್ಪ, ಶಿವಯೋಗಿಗಳೇ, ಇಷ್ಟೆಲ್ಲ ವಚನಗಳನ್ನು ನೀವು ಬರೆಯಾಕತ್ತೀರಿ, ಸಮಾಜಮುಖಿ ಕಾರ್ಯಗಳನ್ನು ಮಾಡಾಕತ್ತೀರಿ ಅಂತಂದ ಮೇಲೆ ನೀವು ಭೀಮಾ ನದಿಗೆ ಬರಬೇಕಾದ್ರೆ ಪ್ರತಿನಿತ್ಯ 10 ಕಿಲೋಮೀಟರ್ 15 ಕಿಲೋಮೀಟರ್ ನಡ್ಕೋತ ಬರಾಕತ್ತೀರಿ. ನಿಮ್ಮ ತ್ರಾಸವನ್ನು ನೋಡಿ ನಾನು ನಿಮಗೋಸ್ಕರವಾಗಿ ಅಲ್ಲಿ ನಾ ಕಾಯುವುದಕ್ಕಿಂತ ನಾನೇ ಇಲ್ಲಿ ಜೋಗಿ ಕೊಳ್ಳದೊಳಗೆ ಗಂಗಾ ಮಾತೆಯಾಗಿ ಉತ್ಪತ್ತಿ ಆಗ್ತೀನಿ, ಇಲ್ಲೇ ನೀವು ಸ್ನಾನ ಮಾಡಿರಿ ಅಂತ ತಿಳ್ಕೊಂಡು ಗಂಗಾ ಮಾತೆ ಜೋಗಿ ಕೊಳ್ಳದೊಳಗೆ ಉತ್ಪತ್ತಿ ಆಗ್ತಾಳೆ. ಇವತ್ತಿಗೂ ಸಹಿತ ಜೋಗಿ ಕೊಳದೊಳಗೆ ಷಣ್ಮುಖ ಶಿವಯೋಗಿಯ ಸ್ಥಾಪನೆ ಬಂದಿರತಕ್ಕಂಥ ಗಂಗಾ ಮಾತೆ ಇವತ್ತಿಗೂ ಸಹಿತ ಜಲಧಾರೆ ಹರಿತಾ ಎನ್ನುವಂಥದ್ದು ನಾವೆಲ್ಲ ನೋಡ್ಕೊಂಡು ಬರ್ತೀವಿ. ಹೀಗೆ ಷಣ್ಮುಖ ಶಿವಯೋಗಿಗಳು ಕೊನೆಯ ಕ್ಷಣಗಳಲ್ಲಿ ಕಳಿತಾ ಜೀವನವನ್ನು ಮಾಡ್ತಾರೆ. ಮುಂದೆ ಏನಾಗ್ತದೆ ಕೊನೆಯ ಸಂದರ್ಭದೊಳಗೆ ಅನ್ನೋದಕ್ಕಿಂತ ಪೂರ್ವದೊಳಗೆ ಕಳೆದ 4 ದಿನಗಳಿಂದ ತಾವೆಲ್ಲ ಚರಿತ್ರೆ ಬಳಿ ಕೇಳ್ಕೊಂಡು ಬಂದಿರತಕ್ಕಂಥ ಲೀಲಾ ಪುರುಷ ಪವಾಡ